ನಾನು ಮತ್ತೆ ನಾನೀಗ ಸ್ವಾಮೀಜಿಯವ್ರನ್ನ ನಾನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮಹೇಂದ್ರ ಅವರು ಇದರಲ್ಲಿ. ಮಹೇಂದ್ರ ಅವರೇ, ಒಂದು ಪ್ರಶ್ನೆ ಇತ್ತು ನಂದು. ಈಗ ಈ ಸರ್ಕಾರಕ್ಕೆ ಜಾತಿ ಜನಗಣತಿಯನ್ನು ಟೇಬಲ್ ಮಾಡಿದ್ರೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಅನ್ನೋ ಕಾರಣಕ್ಕೇ ಈ ಎಡ ಸಮುದಾಯ ಯಾವುದು, ಬಲ ಸಮುದಾಯ ಯಾವುದು, ಟಚಬಲ್ ಯಾವುದು, ಈ ಅಲೆಮಾರಿ ಸಮುದಾಯ ಯಾವುದು, ಕುಲಶಾಸ್ತ್ರೀಯ ಅಧ್ಯಯನ ಯಾಕೆ ಮಾಡಲಿಲ್ಲ, ಯಾಕೆ ಮಾಡಬೇಕಾಗಿತ್ತು, ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕಕ್ಕೆ ಹೋದರೆ ನಾಳೆ ಅದನ್ನು ಟೇಬಲ್ ಮಾಡಿದ್ರೆ ಇಲ್ಲಿ ಗೌಡ್ರು ಜಾಸ್ತಿ ಇದ್ದಾರಾ, ಲಿಂಗಾಯತರು ಜಾಸ್ತಿ ಇದ್ದಾರಾ, ಮುಸ್ಲಿಮ್ಸ್ ಜಾಸ್ತಿ ಇದ್ದಾರಾ, ಈ ಇಶ್ಯೂ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೇ ಈ ಎಲ್ಲ ಸೆನ್ಸಸ್ಗಳು ಅರೆಬರೆಯಾಗಿ ಏನೋ ದೊಣ್ಣೆ ತಪ್ಪಿಸ್ಕೋತಾ ಇದ್ದೀನಿ ನಾನು. ಒಂದು ಹೇಳಿಬಿಟ್ಟೆ ಇವತ್ತಿಗೆ 5 ಕಾಲು ನೀನು 4.25 ಅಲ್ಲಿಗೆ ಮುಗಿಸ್ಕೊಂಡಿದ್ದಾರಾ? ಇದು ನಿಜವಾಗ್ಲೂ ಮಾಡಬೇಕು. 2 ವರ್ಷ ತೊಗೊಳ್ಳಿ, ಬೇಕಾದರೆ 1.5 ವರ್ಷ ತೊಗೊಳ್ಳಿ, 1 ವರ್ಷ ತೊಗೊಳ್ಳಿ ಸೆನ್ಸಸ್ಗೆ ಬೇಕಾದರೆ. ಅದಾಗಬೇಕಾಗಿತ್ತಲ್ಲ, ಅದಾಗಲಿಲ್ವಲ್ಲ ಯಾಕೆ ಅಂತ. ಇದು ಕೇವಲ ದಲಿತರ ಪ್ರಶ್ನೆ ಮಾತ್ರ ಅಲ್ಲ. ಈಗೇನು ಯಾವ್ಯಾವ ಸಮುದಾಯಗಳಿಗೆ ಮೀಸಲು ವರ್ಗೀಕರಣ ಮಾಡಿದಾರಲ್ಲ, ಆ ಎಲ್ಲ ಸಮುದಾಯಗಳಲ್ಲೂ ಇಂಥ ಪ್ರಶ್ನೆ ಹೇಳುತ್ತೆ. ಏನು ಉಪಜಾತಿಯ ಪ್ರಶ್ನೆ ಬಂದಾಗ, ಅಥವಾ ಸ್ವಾಮೀಜಿಗಳು ಹೇಳಿದ ಹಾಗೆ ಸಮಾನವಾದ ಜಾತಿಗಳ ನಡುವಿನ ಏನು ಸಂಖ್ಯಾಬಲದಲ್ಲಿ ಅಥವಾ ಯಾವುದೋ ಶೈಕ್ಷಣಿಕ ಪ್ರಗತಿ ಅಥವಾ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ಸಿಗೋಲ್ಲ ಅನ್ನೋದು ಎಲ್ಲ ಸಮುದಾಯದಲ್ಲೂ ಎದ್ದಿರುವಂತಹ ಪ್ರಶ್ನೆ. ಈಗ ದೊಡ್ಡ ಅಪಾಯ ಏನಪ್ಪಾ ಅಂತ ಅಂದ್ರೆ, ನೋಡಪ್ಪ ನಿಮಗೆ ರಿಸರ್ವೇಶನ್ ಕೊಟ್ಟಿದ್ವಿ, ಈಗ ನಿಮಗೆ ಒಳ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳಿವೆ ಅಂತ ಸಮಾಜಕ್ಕೆ ಎತ್ತಿ ತೋರಿಸುವ ಮೂಲಕ ನಿಜವಾಗಿ ಯಾರು ಅವಕಾಶಗಳನ್ನ ಪಡೆಯಬೇಕಾಗಿತ್ತಲ್ಲ, ಮೀಸಲಾತಿಯ ಅವಕಾಶಗಳನ್ನು ಪಡೆಯಬೇಕಾದಂತಹ ಸಮುದಾಯಗಳ ನಡುವೆ ಒಂದು ದೊಡ್ಡ ಸಂಘರ್ಷ ಮತ್ತು ಕಂದಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ನಿಜವಾದ ಅರ್ಥದಲ್ಲಿ ಸಂಘರ್ಷ ಅಲ್ಲ. ಎರಡೂ ಸಮುದಾಯ ಕೂಡ ಶೋಷಿತ ಸಮುದಾಯವೇ ಆಗಿದೆ. ಮತ್ತು ಈ ಎರಡೂ ಸಮುದಾಯದ ನಡುವೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಂದ್ರೆ ಒಂದು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿರುವಂತಹ ಸಮುದಾಯ, ಇನ್ನೊಂದು ಅಷ್ಟು ಪ್ರಮಾಣದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗದೇ ಇರುವಂತಹ ಸಮುದಾಯದ ನಡುವಿನ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸದ ಗೆರೆಯನ್ನು ನಾವೀಗ ಅಳಿಸುವ ಪ್ರಯತ್ನ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಯೋಚಿಸುವ ಸಂದರ್ಭದಲ್ಲಿ ಈಗೇನು ಬಲಗೈ ಸಮುದಾಯ ಕೇಳ್ತಾ ಇದೆಯಲ್ಲ, ಆ ಬಿಂದು ರೋಸ್ಟರ್ ಬಿಂದುವಿನ ಸರಿ ಮಾಡಬೇಕು, ಏನು ನೀವು ಅದನ್ನ SC ಜನರಲ್ ಮಾಡಬೇಕು ಅನ್ನುವ ಪ್ರಶ್ನೆ ಏನಿದೆಯಲ್ಲ, ಅದಕ್ಕೆ ಉತ್ತರ ಕಂಡುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಚರ್ಚೆ, ಈಗಿನ ಚರ್ಚೆ. ಮೊದಲಿಂದ ಏನು ನಾವು ಮೀಸಲಾತಿ ಕೊಟ್ಟಾಗಿಂದ ಹೇಳ್ತಾ ಇರೋದು ಏನಂತಂದ್ರೆ, ಮೀಸಲಾತಿ ಯಾಕೆ ಅಂತ ಅಂದ್ರೆ, ನೀವು ಏನು ನಾವು ಬುದ್ಧಿವಂತ ಮತ್ತು ದಡ್ಡ ಅನ್ನುವ ನಡುವಿನ ಕಾರಣವೇ ಬೇರೆ, ಮತ್ತು ನಮ್ಮ ಸಾಮಾಜಿಕ ಸ್ತರ ಏನಿದೆ, ಸಾಮಾಜಿಕ ಸ್ತರದಲ್ಲಿರುವಂತಹ ನಮ್ಮ ತಾರತಮ್ಯನೇ ಬೇರೆ ಇದೆ. ಸಾಮಾಜಿಕ ತಾರತಮ್ಯದ ಕಾರಣಕ್ಕಾಗಿ ನಾವು ಮೀಸಲಾತಿ ಜಾರಿಗೆ ತಂದಿರೋದು. ಎಡಬಲಗಳ ನಡುವಿನ ವಿಚಾರ ಬೇರೆ ಇದೆ, ಅದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಬೇರೆ ಸಮುದಾಯಗಳು ಈ ಶೋಷಿತ ಸಮುದಾಯ ತಮ್ಮಲ್ಲೇ ಒಡಕಿದೆ ಅನ್ನೋದನ್ನ ಅಡ್ವಾಂಟೇಜ್ ತಗೊಳ್ಳದೆ ಹಾಗೆ ಸರ್ಕಾರ ನೋಡ್ಕೋಬೇಕಾಗಿದೆ. ಅದು ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಯಾರಾದ್ರೂ ಕೂಡ ಆ ಥರದ ಒಂದು ಸಣ್ಣ ಇದನ್ನ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗದೆ ಇರೋ ತರ, ಶೋಷಿತರ ವಿರುದ್ಧದ ದನಿಗಳು ಬೇರೆ ಬೇರೆ ಸಮಾಜದಲ್ಲಿ ಹೇಳದೇ ಇರೋ ತರ ನೋಡ್ಕೋಬೇಕಾದ ಕರ್ತವ್ಯ ಈಗ ಸರ್ಕಾರದ ಮುಂದಿದೆ. ಅದು ಆಯೋಗಕ್ಕೂ ಕೂಡ ಹೌದು, ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಫೈನ್ ನಾನೀಗ ನಿಮ್ಮನ್ನೇ ಕೇಳಿಬಿಡ್ತೀನಿ ಧರ್ಮಸೇನ ಅವರೇ. ಇಂಥ ವಿಚಾರ ನೋಡಿ, ಇಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಈ ಜಾತಿಗಳಲ್ಲಿ ಹತ್ತಿರ 5 ಲಕ್ಷ ಜನ ಮೂಲ ಜಾತಿ ಕಂಡುಹಿಡಿಯೋ ಗೋಜಿಗೆ ಹೋಗದೆ, ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ಗಳು ಬೇಸ್ ಇಲ್ಲದೆ, ಬಲಗೈ ಮತ್ತು ಎಡಗೈ ಜಾತಿ ಗುಂಪುಗಳ ಮಧ್ಯೆ 50% ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ. ಸಚಿವ ಸಂಪುಟ ಕೂಡ ಅದನ್ನು ತೀರ್ಮಾನ ಮಾಡಿದೆಯಲ್ಲ, ಹೌ ಫಾರ್ ಇಟ್ ಈಸ್ ಗುಡ್ ಅಂತ ಹೇಳಿ. ಸರ್, ಒಂದು ಭಾಳ ಇದಾಗಿ ನಾನು ಸ್ಪಷ್ಟಪಡಿಸ್ತೀನಿ. ಜಾತಿಗಳನ್ನು ಹೇಳ್ತಕ್ಕಂಥವ್ರು ಸ್ವತಃ ಅವರೇ ವ್ಯಕ್ತಿನೇ ಹೇಳ್ಕೋಬೇಕು. ಅವನೇ ಹೇಳ್ಬೇಕು, ನಾನು ಇಂಥ ಜಾತಿ ಇಂಥ ವರ್ಗ ಅಂತೇಳಿ ಹೇಳ್ಕೋಬೇಕಾಗಿರೋಂಥದ್ದು. ಸರ್ಕಾರಗಳು ಕಾನೂನು ಅವ್ರಿಗೆ ಅವಕಾಶ ಕೊಟ್ಟಿದೆ. ನಾನಿಲ್ಲಿ ಕೂತ್ಕೊಂಡು ಮಾದಿಗರು ಜಾಸ್ತಿ ಇದ್ದಾರೆ, ಅವರಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಜಾಸ್ತಿ ಇದ್ದಾರೆ, ಪ್ರಶ್ನೆ ಅಲ್ವೇ ಇಲ್ಲ. ಇದು ನಂಬರ್ 1. ಈಗ ಒಂದು ಹೇಳ್ತೀನಿ, ಇವತ್ತು ಒಳ ಮೀಸಲಾತಿ ಯಾವ ವಿಚಾರಕ್ಕೆ ಬಂತು? ಯಾವ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಸವಲತ್ತುಗಳನ್ನು ಸರ್ಕಾರದಲ್ಲಿ ಯಾವುದೋ ಕಾರಣಕ್ಕೆ ಅವರು ಒಂದೊಂದು ವರ್ಗಗಳಿಗೆ ಕೊಡಲಿಲ್ಲ. ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಸರಿ ಸೋತಿದ್ರು ಇದರಲ್ಲಿ, ಗುಲ್ಬರ್ಗದಲ್ಲಿ MP ಆಗಿ. ಬೇರೆ ವರ್ಗದಿಂದ ಬಂದಂಥ ಒಬ್ರು MP ಎಲ್ಲ ಪತ್ರಿಕೆಗಳಲ್ಲಿ, ಪ್ರಜಾವಾಣಿ ಪತ್ರಿಕೆನಲ್ಲೇ ಹಾಕಿದ್ರು. ಅವ್ರು ಬರೀ ಅವ್ರದ್ದೊಂದು ವರ್ಗಕ್ಕೆ ಬಿಟ್ಟು ಯಾರಿಗೂ ಕೊಡಲಿಲ್ಲ ಸವಲತ್ತುಗಳನ್ನ, ಸರ್ಕಾರಿ ಸವಲತ್ತನ್ನ. ಸೊ ಇದನ್ನೆಲ್ಲ ಮನಗಂಡಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಇದನ್ನ ತಗೊಂಬಂದ್ರು, ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ತಗೊಳ್ಳಿ SC ST ನಲ್ಲಿ ಅಂತೇಳಿ ಅವ್ರು ತಗೊಂಬಂದ್ರು. ಇದನ್ನ ಸಮಾನವಾಗಿ
ಮತದಾರನಾಗಿ ಅವ್ರನ್ನ ಇದು ಮಾಡಿ ಅವ್ರಿಗೆ BPL ಕಾರ್ಡ್ ಯಾರಿದ್ದಾರೆ ಅಂಥವ್ರಿಗೆ ಸವಲತ್ತು ಕೊಟ್ಕೊಂಡ್ ಬಂದಿದ್ದಿದ್ರೆ ಇದು ಯಾವುದೂ ಬರ್ತಿರ್ಲಿಲ್ಲ. ಒಳ ಮೀಸಲಾತಿ ಆಗದೆ ಹೋದ್ರೆ ನನ್ನ ಜನಕ್ಕೆ ಅಥವಾ ನನಗೆ ಅವಕಾಶ ಸಿಗಲ್ಲ ಅನ್ನೋದ್ರದ ಚಿಂತನೆ ಪ್ರತಿಫಲನೆ ಈ ಒಳ ಮೀಸಲಾತಿ ಹೋರಾಟ. ಇದು ನನಗೆ ಗೊತ್ತಿರ್ತಕ್ಕಂಥ ಸತ್ಯ. ತಾವು ಏನ್ ಪ್ರಶ್ನೆ ಕೇಳಿದ್ರಿ ಇಲ್ಲಿ? ಅಂದ್ರೆ ಈಗ 50% ಆ ಕಡೆ ಈ ಕಡೆ ಈಗ ಅವ್ರ ಮೂಲ ಜಾತಿ ಕಂಡುಹಿಡಿದಿರನೆ ಈಗ ನಿಮಗೆ ಇದೇ ಯಾವ್ದಪ್ಪ ಚುನಾವಣೆ 52ನೇ ಇಸ್ವಿನಲ್ಲಿ ಜನರಲ್ ಎಲೆಕ್ಷನ್ಸ್ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಒಂದು ಬ್ಯಾಲೆಟ್ ಪೇಪರ್ಲಿ ಹೆಸರುಗಳು ಕೊಡೋರು, ಸಿಂಬಲ್ಗಳು ಕೊಡೋರು. ಇವತ್ತು ನೋಟಾ ತಂದಿದ್ದಾರೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾವ್ದು ಬೇಕಾದ್ರೆ ಹಾಕೋಬಹುದು ಅಂತೇಳಿ ಆ ಮತದಾರನಿಗೆ ಕೊಟ್ಟಿದ್ದಾನೆ. ಅದೇ ತರದಲ್ಲೇನೆ ಇವತ್ತಿನ ಪರಿಸ್ಥಿತಿ ಏನಿದೆ, ಹಿಂದೆ ಸರ್ಕಾರ ಗುರುತಿಸ್ತಿತ್ತು ಇವನು ಇಂಥ ಜಾತಿ, ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥವ್ರು ಗುರುತಿಸ್ತಿದ್ರು. ಇವತ್ತಿಗೆ ಮಾತಾಡಿ ಸರ್, ಹೇಳಿ ಸರ್, ಹೇಳಿ ಅದೇನು ಬಹಳ ಕೇಳ್ಬಿಡ್ತೀನಿ. ನಾನೇ ಕೇಳ್ಬಿಡ್ತೀನಿ. ಹೌದು ಸ್ವಾಮಿ, ನೋಟಾಗಿ ನೀವು ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಅದೇ ತರದ ಅವಕಾಶ. ನನ್ನ ಪ್ರಶ್ನೆ ಬಹಳ ಸರಳ. ಈಗ ನನ್ನ ಪ್ರಶ್ನೆ ಬಹಳ ಅದರ ಪ್ರಶ್ನೆ ಒಳ ಮೀಸಲಾತಿ. ನೀವೇನ್ ಹೇಳ್ತಾ ಇದ್ದೀರಿ ಪ್ರಶ್ನೆ ವಲಯ ಮಾದಕ ಅನ್ನೋದು ಪರಿಸ್ಥಿತಿ. ಪ್ರಶ್ನೆ ಬಹಳ ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಇವ್ರು ಹೇಳ್ತಿರೋದೇನು ಗೊತ್ತಾ, ಅವನ ಜಾತಿ ಅವನೇ ಹೇಳ್ಕೊಳ್ಳಿ ಅಂತ ಹೇಳಿ. ಇವತ್ತಿಗಿರ್ತಕ್ಕಂಥ 56,000 ಹುದ್ದೆಗಳು ಒಂದು ಕಡೆ, ಇನ್ನೂ 2 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಇನ್ನೊಂದು ಕಡೆ ಇದ್ದಾಗ, ಯಾವುದೋ ಮನೆಯಲ್ಲಿ ಯಾರಿಗೋ ಕೆಲಸ ಇರಲ್ಲ, ಅವನಿಗೆ ಜಾಬ್ ಬೇಕಾಗಿರುತ್ತೆ. ನಾನು ಈ ಕಡೆಯಿಂದ ಆ ಕಡೆ ಹೋಗ್ಬಿಟ್ರೆ, ಆ ಬುಟ್ಟಿ ಕಡೆಗೆ ಹೋಗ್ಬಿಟ್ರೆ ಹೇಳ್ಕೊಳ್ಬಹುದು. ಅಧ್ಯಯನ ಬೇಡವಾ? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್. ಈಗ ಈ ಹಳೆ ಮೈಸೂರು ಭಾಗದಲ್ಲಿ, ನಾನು ಕೂಡ ಹಳೆ ಮೈಸೂರು ಭಾಗದಿಂದ ಬಂದಿರ್ತಕ್ಕಂಥವ್ನು. ಅಲ್ಲಿ ಆದಿ ಕರ್ನಾಟಕ ಅಂತ ಅಷ್ಟೇ ಬರ್ಸಿದೀವಿ. ಅಲ್ಲಿ ಬೇರೆ ಸಬ್ ಇಲ್ವೇ ಇಲ್ಲ. ಈಗಿನ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ಸಬ್ ಇಲ್ವೇ ಇಲ್ಲ. ಸಪೋಸ್ ಈಗ ಗೊತ್ತಿರೋರಿಗೆ ನಾನು ಬಲಗಯ್ಯ, ಎಡಗಯ್ಯ, ಮಾದಿಗನ ಅನ್ನೋದು ನಮ್ಗೆ ಗೊತ್ತಿದೆ. ಅನೇಕ ಜನ ವಿದ್ಯಾವಂತರಿಗೆ ಈ ವಿಚಾರ, ಅವ್ರ SC ಆಗಿದ್ರು ಕೂಡ ನನ್ ಬಲಗಯ್ಯ ಎಡಗಯ್ಯ ಅನ್ನೋ ವಿಚಾರನೇ ಗೊತ್ತಿಲ್ಲ. ಅದನ್ನ ತಿಳಿಸ್ಕೋಬೇಕಾಗಿದ್ದೆ, ತಿಳ್ಕೋಬೇಕಾಗಿದ್ದರಿಂದ ಕುಲಶಾಸ್ತ್ರದ ಅಧ್ಯಯನ ಆಗ್ಬೇಕು, ಅದಕ್ಕೆ ಕಾಲಾವಕಾಶ ಕೊಡಿ, ಅದನ್ನ ಬರೆಸಲೇಬೇಕು ಅಂತ ಕಡ್ಡಾಯ ಆಗ್ಬೇಕಾಗಿತ್ತು. ಆದ್ರೆ ಆ ಸಂಖ್ಯೆ ಬಿಜೆಪಿ ಯಾಕೆ ಮಾಡ್ಲಿಲ್ಲ?